ನಿಮಿಷ. ಏಕೆ ಏನಾಯ್ತು? ಅದೇನಿಲ್ಲ, ನೀವು ಇಷ್ಟು ಹತ್ರದಿಂದ ಝೂಮಲ್ಲಿ ವೀಡಿಯೋ ಮಾಡ್ತಾ ಇದ್ದೀರ, ನನ್ನ ಕಣ್ಣು ಬರೀ ಹಿಂಗೆ ಒಂಟ್ರೆ ಹೋಗ್ಬಿಡುತ್ತೆ ಅಂತ. ಆಮೇಲೆ ನನ್ನ ಮೂಗೊಳಗಡೆ ನಿಮ್ಮ ಫೋನ್ ಹೋಗ್ಬಿಟ್ರೆ ಏನಿಲ್ಲ, ಸುಮ್ಮನೆ. ಓ ಅದಾ, ಅದೇನಿಲ್ಲ. ಇವಾಗ ನಾವು ಹತ್ರದಿಂದ ಫೋಟೋ ಅಂದರೆ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಅಂದರೆ ಗೊತ್ತಲ್ಲ, ಆ ಹಳ್ಳದಿಣ್ಣೆ ಎಲ್ಲ ಇರುತ್ತಲ್ಲ ಅದು, ಆಮೇಲೆ ಇನ್ನೇನು ಮಾರ್ಕ್ಸು ಅದೆಲ್ಲ ಹತ್ರದಿಂದ ತೋರಿಸ್ಬಿಟ್ಟು, ಆಮೇಲೆ ಆಫ್ಟರ್ ನಮ್ಮ ವರ್ಕ್ ಎಲ್ಲ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ಕೋತೀವಲ್ಲ, ನಮ್ಮ ವರ್ಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ತೋರಿಸೋದಕ್ಕೆ ಅಷ್ಟೇ, ಬೇರೆ ಏನೂ ಇಲ್ಲ. ಓ ಓಕೆ ಓಕೆ ಓಕೆ. ಈ ಪ್ಯಾಕೇಜಲ್ಲಿ ಇಷ್ಟು ಕಮ್ಮಿ, ಅದು 5 ಲ್ಯಾಕ್ಗೆ ನೀವಷ್ಟೇ ಮೇಕಪ್ ಮಾಡ್ತಿದ್ದೀರಾ ಅನ್ಸುತ್ತೆ. ಸೋ ಗ್ರೇಟ್ ಮ್ಯಾಮ್. ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ. ಹೌದೌದು. ನಾನೇ ಇಷ್ಟು ಕಮ್ಮಿಗೆ ಇವಾಗಿನ ಕಾಲದಲ್ಲೆಲ್ಲ 5 ಲ್ಯಾಕ್ಗೆ ಯಾರು ಮಾಡ್ತಾರೆ? ಲಾಸ್ಟ್ ವೀಕ್ ಕೂಡ ಅಷ್ಟೇ, ನನ್ನ ಕ್ಲೈಂಟು 10 ಲ್ಯಾಕ್, ಜಸ್ಟ್ 10 ಲ್ಯಾಕ್ ಅಷ್ಟೇ ಫುಲ್ ಪ್ಯಾಕೇಜ್ ಮುಗಿಸ್ಕೊಟ್ಟಿದ್ದೀನಿ ಅವ್ರಿಗೆ. ಅಷ್ಟು ಕಮ್ಮಿ ಪ್ಯಾಕೇಜ್ ನನ್ನ ಹತ್ರನೇ ಸಿಗೋದು, ಬೇರೆ ಎಲ್ಲಿ ಸಿಗಲ್ಲ ಈ ಥರ ಪ್ಯಾಕೇಜ್ ಗೊತ್ತಾ ನನಗೆ. ಸೊ ಹಾಗಾಗಿ ನಾನು ನಿಮ್ಮದು 5 ಲ್ಯಾಕ್ ಅಂದಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಅಷ್ಟೇ. ಮ್ಯಾಮ್ ಅದು ಸೀಕ್ರೆಟ್ ಡ್ರಿಂಕ್ಸು, ನನಗೂ ಹೇಳೋದು ಸ್ವಲ್ಪ, ನಾವು ಟ್ರೈ ಮಾಡ್ತೀವಪ್ಪ. ಓ ಅದಾ, ಅದೇನಿಲ್ಲ, 1/4 ಸ್ಪೂನ್ ಕಡಲೆಬೇಳೆ, 1/4 ಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆನಾ? ಹಾಂ, ಉದ್ದಿನಬೇಳೆನೇ. ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು, ಆಮೇಲೆ ಒಂದು ಚಿಟಿಕೆ ಸಕ್ಕರೆ ಮತ್ತು ಒಂದು ಚಿಟಿಕೆ ಹಿಂಗು ಹಾಕ್ಕೊಂಡು ಕಲಸಿ ಕುಡಿದ್ಬಿಟ್ರೆ ಬೇದಿ ಆಗಲ್ಲ? ಅದೇ ಬೇದಿ ಆಗುತ್ತೆ. ಬೇದಿ ಆಗಿ ಹೊಟ್ಟೆಲಿರೋದೆಲ್ಲ ಕ್ಲೀನ್ ಆಗಿಬಿಟ್ಟು ಮುಖ ಕ್ಲೀನ್ ಆಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಆ ಡ್ರಿಂಕ್. ಓಕೆ ಸರಿ ಆಯಿತು. ಈಗ ನಿಮಗೆ ಮೇಕಪ್ ಯಾವ ಥರ ಇರಬೇಕು ಅಂತ ಹೇಳಿ. ನನಗೆ ತುಂಬ ಸಿಂಪಲ್ಲಾಗಿರಬೇಕು, ತುಂಬ ಫುಲ್ ವೈಟ್ಗೆ ಈ ಬೂದಿ ಥರ ಎಲ್ಲ ಬಳೆದು ಬಿಡ್ತಾರೆ, ನಂಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಒಂದು ಕಡೆ ಮ್ಯಾಟು, ಇನ್ನೊಂದು ಕಡೆ ಗ್ಲಾಸಿ ಆಗಿ, ಸೊ ನೋಡೋಕೆ ತುಂಬ ಸಿಂಪಲ್ ಆಗಿ. ಆ ಥರ ಯಾಕೆ? ಆ್ಯಕ್ಚುಲಿ ಏನಂದರೆ ನನಗೆ ಗ್ಲಾಸ್ ಇರೋದು ತುಂಬ ಇಷ್ಟ. ನನ್ನ ಮದುವೆ ಆಗೋ ಹುಡುಗನಿಗೆ ಮ್ಯಾಟ್ ಅಂದರೆ ಇಷ್ಟ. ಸೊ ಒಂದು ಸೈಡ್ ಮ್ಯಾಟ್ ಅವನಿಗೆ, ಒಂದು ಸೈಡ್ ಗ್ಲಾಸಿಗೆ ನನಗೆ, ಅಷ್ಟೇ. ಸೊ ಇಬ್ಬರಿಗೂ ಈಕ್ವಲ್ ಆಗಿಬಿಡುತ್ತಲ್ಲ, ಅರ್ಧಾಂಗಿ ಆಗಬೇಕಲ್ಲ, ಸೊ ಅದಕ್ಕೆ. ಆಮೇಲೆ ಹೇರ್ ಸ್ಟೈಲು ಯಾವ ಥರ ಮಾಡ್ತೀರಾ? ಒಂದು ಸೈಡು ಫ್ರೀ ಹೇರ್ ಬಿಟ್ಬಿಡಿ, ಇನ್ನೊಂದು ಸೈಡು ಬ್ರೈಡ್ ಮಾಡಿಬಿಡಿ. ಅಯ್ಯೋ ಆ ಥರ ಎಲ್ಲ ಏನು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲ ಚೆನ್ನಾಗೇ ಕಾಣುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನೈಟು ರಿಸೆಪ್ಷನಿಗೆ ಫುಲ್ ಫ್ರೀ ಹೇರ್ ಬಿಟ್ಕೊಳ್ಳೋಣ ಅಂತ, ಮಾರ್ನಿಂಗ್ ಮುಹೂರ್ತಮಿಗೆ ಆ್ಯಸ್ ಯೂಶುವಲ್ ಬ್ರೈಡ್ ಇರಬೇಕಲ್ವ. ಸೊ ಅದಕ್ಕೇ ನಾನು ನಿಮ್ಗೆ ಹೇಳಿದ್ದು, ಒಂದು ಕಡೆ ಮ್ಯಾಟು, ಒಂದು ಕಡೆ ಗ್ಲಾಸಿ ಅಂತ. ಸೊ ಗ್ಲಾಸಿ ಲುಕ್ ಬಂದು ನನಗೆ ನೈಟ್ ಫೋಟೋಶೂಟ್ಗೆಲ್ಲ ಚೆನ್ನಾಗಿ ಬರುತ್ತಲ್ಲ ರಿಸೆಪ್ಷನಿಗೆ. ಸೊ ಅದಕ್ಕೆ ಬೆಳಿಗ್ಗೆ ಇದ್ದರೆ ಟೈಮ್ ಇರುತ್ತೋ ಇಲ್ವೋ, ಸೊ ಅದಕ್ಕೇ ನನಗೆ ಬೇಗ ಎದ್ದು ಅಭ್ಯಾಸ ಇಲ್ಲ. ಸೊ ಅದಕ್ಕೆ ಮುಹೂರ್ತಮಿಗೆ ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ, ಬ್ರೈಡ್ ಚೆನ್ನಾಗಿರುತ್ತೆ. ಸೊ ರಿಸೆಪ್ಷನಿಗೆ ಫ್ರೀ ಹೇರ್ ಇರುತ್ತಲ್ಲ, ಹಿಂಗೆ ಬಿಟ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಸೊ ಎರಡೂ ಇದು ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕೆ. ಓಕೆ ನನಗೂ ಟೈಮ್ ತುಂಬ ಸೇವ್ ಆಗುತ್ತೆ ನೋಡಿ. ಈ ಥರ ಎಲ್ಲ ಬ್ರೈಡ್ಸು ಇದ್ಬಿಟ್ರೆ ನಿಜವಾಗ್ಲೂ ಟೈಮ್ ತುಂಬ ಸೇವ್ ಆಗಿಬಿಡುತ್ತೆ ನಮಗೂ. ಆಮೇಲೆ ರೀಸೆಂಟಾಗಿ ನಾನು ಇನ್ಸ್ಟಾ ಪೇಜಲ್ಲಿ ಒಂದು ವಿಡಿಯೋ ಹಾಕಿದೆ, ನೋಡಿದ್ರಾ? ಮಸಾಲೆ ದೋಸೆ ಬ್ರೈಡು ತುಂಬ ಟ್ರೆಂಡಪ್ಪ ಇವಾಗೆಲ್ಲ. ಅದು ಒಂದ್ಸಲ ನೋಡಿದ್ದೀರಾ ಅಂತ ಅನ್ಕೋತೀನಿ ನೀವು. ಅದಂತೂ ತುಂಬ ಫೇಮಸ್ ಬಿಡಿ, ಮಸಾಲೆ ದೋಸೆ ಎಷ್ಟೆಲ್ಲ. ಅದು ನೋಡಿದ್ರೆ ನಾನು ನಿಮ್ಮನ್ನು ಬುಕ್ ಮಾಡ್ಕೊಂಡಿದ್ದು. ಅದೇನಿಲ್ಲಪ್ಪ, ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಮದುವೆ ಮನೆಯಲ್ಲಿ ನೈಟ್ ಮಸಾಲೆ ದೋಸೆ ತುಂಬ ಮಿಕ್ಬಿಟ್ಟಿತ್ತು, ಎಸಿಬೇಕು ಅಂತ ಇಟ್ಟಿದ್ರು. ನಾನು ಸರಿ ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಿ ತುಂಬಾ ವೈರಲ್ ಆಗಿಬಿಡ್ತು, ತುಂಬ ಬುಕ್ಕಿಂಗ್ಸ್ ಅಪ್ಪ. ಅದಕ್ಕೆ ನನಗೆ ಮಸಾಲೆ ದೋಸೆ ಬ್ರೈಡ್ಗೋಸ್ಕರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು ನಿಮಗೆ ಇವಾಗ ಬ್ರೈಡ್ಗೆ. ಸೂಪರ್ ಮೇಡಮ್, ಬಟ್ ಆದರೂ ನನಗೆ ಮಸಾಲೆ ದೋಸೆ ಬೇಡ, ಯಾಕಂದರೆ ಅದು ವೈರಲ್ ಆಗಿಬಿಟ್ಟಿದೆ. ಸೊ ನನಗೆ ಮುದ್ದೆ ಹೇರ್ ಸ್ಟೈಲ್ ಮಾಡಿಬಿಡಿ, ಯಾಕಂದರೆ ನಮ್ಮ ಹುಡುಗನ ಮನೆ ಕಡೆಯವರಿಗೆಲ್ಲ ಮುದ್ದೆ ತುಂಬ ಇಷ್ಟ, ಗೌಡ್ರಲ್ವಾ. ಸೊ ಮುದ್ದೆ ನೋಡಿದ ತಕ್ಷಣ ಫಿದಾ ಆಗಿಬಿಡ್ತಾರೆ, ನಾನು ನೋಡಿ ಹಂಗೆ ಖುಷಿ ಆಗ್ಬಿಡ್ತು. ಆ್ಯಂಡ್ ಇನ್ನೊಂದು ಏನಂದರೆ ಫೈನಲ್ ಟಚಪ್ಪಲ್ಲಿ ಇಲ್ಲಿ ಒಂದು ಚಿಕ್ಕದು ನುಗ್ಗೆಕಾಯಿ ಬಿಡಿಯಪ್ಪ, ಯಾಕಂದರೆ ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೋಡೋವ ನಂಗೆ ತುಂಬ ಇಷ್ಟ ನುಗ್ಗೆಕಾಯಿ ಅಂದರೆ. ಸೊ ಯಾಕಂದರೆ ಅವರು ಮುದ್ದೆ ಹೇರ್ ಸ್ಟೈಲ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ನನಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೆ ಇಲ್ಲೊಂದು ಹಿಟ್ಬಿಡಿ. ಸೊ ಫೈನಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಬೇರೆ ಏನು ಇಷ್ಟ ಅಲ್ಲ. ನಾನು ಕೇಳೋದಕ್ಕೆ ಹೋಗಲ್ಲ, ಲಾಸ್ಟ್ ಒಂದು ಫೈನಲ್.
ಓಕೆ 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 ಅದಕ್ಕೆಲ್ಲ ನಾನೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಬಿಡಿ, ಅದೆಲ್ಲ ಇದೇ ಪ್ಯಾಕೇಜಲ್ಲೇ ಬಂದ್ಬಿಡುತ್ತೆ, ಮಾಡ್ಕೊಡ್ತೀನಿ. ಅದು ಸರಿ, ನೀವು ಮೇಕಪ್ ಮಾಡೋದು ಎಲ್ಲಿ ಕಲ್ತಿದ್ದು? ಒಂದು ನಿಮಿಷ, ಇವರು ಕಿಪಿಕೀರ್ತಿ ಅಂತ ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಮೇಕಪ್ ವಿಡಿಯೋಸನ್ನು ನೋಡಿ ಇನ್ಸ್ಪೈರ್ ಆಗಿ ಇವ್ರ ಹತ್ರದಿಂದ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿ ಮೇಕಪ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆ್ಯಕ್ಚುಲಿ ಇವರಿಂದನೇ ನಾನು ತುಂಬ ಕಲ್ತಿದ್ದು ಹೇಳಬೇಕು ಅಂತ. ಮಾತು ಪಂಕಜ ಎಲ್ಲಿ ಇದ್ದೆ ಪಂಕಜ.